ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ಡಿಕೆ ಪಟ್ಟಾಭಿಷೇಕಕ್ಕೆ ಗ್ರೀನ್ ಸಿಗ್ನಲ್. ಕಾಂಗ್ರೆಸ್ ಹೈಕಮಾಂಡ್ ಆಲ್ರೆಡಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಾಗಿದೆ. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಈ ಟರ್ಮಲ್ಲೇ ನಾನು ಮುಖ್ಯಮಂತ್ರಿ ಆಗಬೇಕು, ಪಟ್ಟಾಭಿಷೇಕ ಆಗಲೇಬೇಕು ಅಂತ ಹೇಳಿ. ಹಾಗಾಗಿ ಈ ಕಡೆ ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ. ನೋಡಿ, 135 ಸ್ಥಾನ ಗೆದ್ದಾಗ ಹೇಳಿಕೆ ಕೊಟ್ಟಿದ್ದು 2.5 ವರ್ಷ ಹೈಕಮಾಂಡೇ ಹೇಳಿಬಿಟ್ಟಿದೆ, ರಾಹುಲ್ ಗಾಂಧಿಯವರೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಿ. 2 ಆಯಿತು, 2.5 ಆಯಿತು, 2.25 ಆಯಿತು, 3 ವರ್ಷ ಕಳೆಯೋದಕ್ಕೆ ಬಂತು. ಆದರೆ ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಕೆಳಗಿಳಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು, ಅವರ ಆಪ್ತರು ದಿನನಿತ್ಯ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾರೆ. ಕಳೆದ ಬಾರಿ ಯಾವ ರೀತಿ 5 ವರ್ಷ ಪೂರೈಸಿದ್ರೋ ಈ ಸಲನೂ ಕೂಡ ಸಿದ್ದರಾಮಯ್ಯ ಅವರು 5 ವರ್ಷ ಪೂರೈಸ್ತಾರೆ. ಎಲ್ಲೂ ಯಾರು ಹೇಳಿದ್ದಾರೆ ಬಿಟ್ಕೊಡ್ತಾರೆ ಅಂತ ಹೇಳಿ? ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇನಾದರೂ ಹೇಳಿದಾರಾ? ರಾಹುಲ್ ಗಾಂಧಿ ಅವರೇನಾದರೂ ಹೇಳಿದಾರಾ? ಸೋನಿಯಾ ಗಾಂಧಿ ಅವರೇನಾದರೂ ಹೇಳಿದಾರಾ? ವೇಣುಗೋಪಾಲ್ ಅವರೇನಾದರೂ ಹೇಳಿದಾರಾ? ಸುರ್ಜೇವಾಲಾ ಅವರೇನಾದರೂ ಹೇಳಿದಾರಾ? ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇರುವಂತಹ ನಾಯಕರುಗಳು ಅವರೇ ಹೇಳಿಕೆ ಕೊಡ್ತಾ ಇರೋದು. ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಹೇಳೇ ಇಲ್ಲ. ಅಂದರೆ ಸಿದ್ದರಾಮಯ್ಯ ಅವರೇ ಈ ಸಲನೂ ಕೂಡ 5 ವರ್ಷ ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಾ ಕೊಡೆ ನೀ ಬಿಡೆ. ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬರೋಣ. ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ಬಂದ ನಂತರ ಖಂಡಿತವಾಗ್ಲೂ ಕೂಡ ರಾಜ್ಯದಲ್ಲಿ ನೂತನ ಸಿಎಂ ಆಗ್ತಾರೆ, ಸಿಎಂ ಪಟ್ಟಾಭಿಷೇಕ ಆಗುತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಈ ರೀತಿಯ ಚರ್ಚೆಗಳು ಸಾಕಷ್ಟು ಓಡಾಡ್ತಾ ಇದೆ. ಅದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಓಕೆ ಅಂದಿದೆಯಂತೆ. ರಾಹುಲ್ ಗಾಂಧಿ ಅವರು ಕೂಡ ಓಕೆ ಅಂದಿದ್ದಾರೆ. ನೋಡಿ, ಟ್ರಬಲ್ ಶೂಟರ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಇಕ್ಕಟ್ಟಿಗೆ ಸಿಲುಕಾಕೊಂಡಂತಹ ಟೈಮಲ್ಲಿ ಕಾಂಗ್ರೆಸ್ ಪಕ್ಷದ ಪರ ನಿಂತ್ಕೊಳ್ತಾರೆ. ಎಂತಹ ಟೈಮಲ್ಲೂ ಕೂಡ ಪಕ್ಷ ಎಂಥದ್ದೇ ಟೈಮಲ್ಲಿರಲಿ, ಅದು ಬರೀ ರಾಜ್ಯ ಕಾಂಗ್ರೆಸ್ನಲ್ಲಷ್ಟೇ ಅಲ್ಲ, ಯಾವುದೇ ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷ ಇಕ್ಕಟ್ಟಿಗೆ ಸಿಲುಕಾಕೊಂಡಂತಹ ಸಂದರ್ಭದಲ್ಲಿ ಪಕ್ಷದ ಪರ ನಿಂತ್ಕೊಂಡು ಕೆಲಸ ಮಾಡುವಂತಹ ನಾಯಕ ಯಾರಾದರೂ ಇದ್ದರೆ ಕಾಂಗ್ರೆಸ್ಸಲ್ಲಿ ಅದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಏನೇ ಅವ್ರಿಗೆ ಯಾವುದೇ ರೀತಿಯ ಟ್ರಬಲ್ ಎದುರಾದರೂ ಕೂಡ ಅದನ್ನು, ಹೌದು ನನಗೆ ಟ್ರಬಲ್ ಶುರುವಾಗುತ್ತೆ ಅಂದರೂ ಕೂಡ ಪಕ್ಷಕ್ಕೋಸ್ಕರ ಜೈಲಿಗೆ ಹೋಗಿ ಬಂದಂತಹ ಉದಾಹರಣೆಗಳು ಕೂಡ ಇದೆ, ನಾವು ಗಮನಿಸಬಹುದು. ಎಂಥ ಸಂದರ್ಭದಲ್ಲೂ ಕೂಡ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಾಕೊಂಡಂತಹ ಟೈಮಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿಂತ್ಕೊಂಡಿದ್ದಾರೆ. ಅದರ ಜೊತೆಗೆ ತಮ್ಮ ತನು ಮನ ಧನ ಎಲ್ಲವನ್ನ ಕೂಡ ಅರ್ಪಿಸಿರುವಂತಹ ನಾಯಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಯಾಕಂದರೆ ಪಂಚರಾಜ್ಯಗಳ ಚುನಾವಣೆ ಅವರಿಗೆ ಅಸ್ಸಾಂ ಅದರ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಲಾಗಿತ್ತು. ಅಲ್ಲಿ ಈಗ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಅಲೆ ಎದಳ್ತಾ ಇದೆ, ಗಾಳಿ ಬೀಸ್ತಾ ಇದೆ ಅನ್ನುವ ಸೂಚನೆಗಳು ಸಿಗ್ತಾ ಇದೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಹ್ಯಾಪಿ, ಖುಷಿಯಾಗಿರೋದು. ಓ ಇಲ್ಲ, ಒಬ್ಬ ಸಮರ್ಥ ನಾಯಕ ಸಿಕ್ಕಿದ್ರು ಕರ್ನಾಟಕಕ್ಕೆ, ಇವರನ್ನು ಮುಖ್ಯಮಂತ್ರಿ ಮಾಡಬಹುದು ಅನ್ನುವ ಆಲೋಚನೆಯಲ್ಲಿದ್ದಾರೆ. ಅಂದರೆ ಮುಂಚೆಯಿಂದಲೂ ಈ ಆಲೋಚನೆ ಇತ್ತು ರಾಹುಲ್ ಗಾಂಧಿ ಅವರಿಗೆ, ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ. ಬಟ್ ಪಂಚರಾಜ್ಯ ಚುನಾವಣೆಗಳಲ್ಲಿ ಯಾವಾಗ ಅಸ್ಸಾಂನ ಸಂಪೂರ್ಣ ಉಸ್ತುವಾರಿಯನ್ನು ಕೊಡ್ತಾರೋ, ಅದನ್ನು ಬಹಳ ನೀಟಾಗಿ ನಿಭಾಯಿಸ್ತಾರೋ ಅದಾಯಿತು. ಅದಾದಮೇಲೆ ತಮಿಳುನಾಡಿನಲ್ಲೂ ಕೂಡ ಈಗ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಅಬ್ಬರದ ಭಾಷಣವನ್ನು ಮಾಡ್ತಾ ಇದ್ದಾರೆ. ಹೋದ ಕಡೆಯಲ್ಲೆಲ್ಲ BJPಯ ವಿರುದ್ಧ ಟೀಕಿಸ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಜನರಿಗೆ ಕಾಂಗ್ರೆಸ್ ಪಕ್ಷದ ಮನವರಿಕೆಯನ್ನು ಮಾಡಿಕೊಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅಂದರೆ ಕಾಂಗ್ರೆಸ್ ಹೈಕಮಾಂಡಿಗೆ ಹತ್ರ ಆಗ್ತಾ ಇದ್ದಾರೆ. ಅವರ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಮೇ 4ಕ್ಕೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ. ಅದಾಗಿ ಒಂದು 15-20 ದಿನದಲ್ಲೇ ಮೇ ಜೂನ್ ಒಳಗಡೆನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ನೋಡಿ, ಒಂದು ಕಡೆ
DCM DK ಶಿವಕುಮಾರ್ ಅವರ ಆಪ್ತರು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ದೊಡ್ಡ ದೊಡ್ಡ ವಕೀಲರುಗಳು ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರಂತೆ. ಇಲ್ಲ, ಅವರನ್ನು CM ಮಾಡಲೇಬೇಕು. ಪಕ್ಷಕ್ಕೋಸ್ಕರ ಸರ್ವವನ್ನೂ ಕೂಡ ತ್ಯಾಗ ಮಾಡಿರುವಂತಹ ನಾಯಕ, ಪಕ್ಷಕ್ಕೋಸ್ಕರ ಎಂತಹ ಸಂದರ್ಭದಲ್ಲಿದ್ದರೂ ಕೂಡ ಪಕ್ಷದ ಜೊತೆ ನಿಲ್ಲುವಂತಹ ನಾಯಕ. ಹಾಗಾಗಿ ಈ ಟರ್ಮಲ್ಲೇ DCM DK ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಆಗಲೇಬೇಕು ಅನ್ನುವ ಒತ್ತಡಗಳು ಕೂಡ ಕೇಳಿಬಂದಿದೆ. ಅದೆಲ್ಲದರ ನಡುವೆ ಕೊಟ್ಟಂತಹ ಕೆಲಸವನ್ನು ಬಹಳ ಸಮರ್ಥವಾಗಿ ನಿಭಾಯಿಸುವಲ್ಲಿ ಯಶಸ್ವಿಯಾಗ್ತಾರೆ DK. ಇದೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಬಹಳ ಇಷ್ಟ ಆಗಿದೆ. ರಾಹುಲ್ ಗಾಂಧಿ ಅವರಿಗೆ ಅವರು ಕೂಡ ಓಕೆ ಅಂದಿದ್ದಾರಂತೆ. ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಒಲವನ್ನು ತೋರಿಸಿದ್ದಾರೆ. ಯಾಕಂದರೆ ಅಸ್ಸಾಂ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇದ್ದರು DCM DK ಶಿವಕುಮಾರ್ ಅವರ ಜೊತೆಗೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಅಂದರೆ ಹೈಕಮಾಂಡ್ ಕೂಡ DCM DK ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಓಕೆ ಅಂತ ಹೇಳಿದೆ. ಅದರ ಜೊತೆಗೆ ಒಂದಷ್ಟು ನಾಯಕರುಗಳ ಒತ್ತಡ. ಹಾಗಾಗಿ ಜೂನ್ ಒಳಗಡೆ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಬಟ್ ನೋಡೋಣ, ಈ ಕಡೆ ಸಿದ್ದರಾಮಯ್ಯ ಅವರು ಬಿಡ್ತಾರಾ, ಅಷ್ಟರಲ್ಲಿ ಬೇರೆ ಇನ್ನೂ ಯಾವೆಲ್ಲ ಬೇರೆ ಬೇರೆ ಟ್ರಬಲ್ಗಳು ಶುರುವಾಗುತ್ತೆ ಅಂತ ಹೇಳಿ. ಒಟ್ಟಾರೆ ಈ ಟರ್ಮಲ್ಲೇ ಆಗಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂತಹ ಶತಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ DK. ಗೊತ್ತಿಲ್ಲ ಆ ಪ್ರಯತ್ನಗಳು ಸಫಲ ಆಗುತ್ತಾ ಅಥವಾ ಇಲ್ವಾ, ಮತ್ತೆ ಬೇರೆ ಬೇರೆ ಏನೆಲ್ಲ ಆಗಬಹುದು, ಕಾದು ನೋಡೋಣ.